ಇನ್ನು ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಮೈಸೂರಿನಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ತವರು ಜಿಲ್ಲೆಗೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿರೋದು. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಮೈಸೂರಿಗೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೋಗಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ಬಂದರು. ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ದೇವಿಗೆ ಈಡುಗಾಯಿ ಒಡೆದಿದ್ದಾರೆ. ಮುಖ್ಯಮಂತ್ರಿಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ರಾಜ್ಯದ ಹಿತದೃಷ್ಟಿಯಲ್ಲಿ ಒಂದು ಮಳೆ ಆಗಬೇಕಾಗಿದೆ, ಇನ್ನೊಂದು ಬೇಗ ಕ್ಯಾಬಿನೆಟ್ ಆಗಬೇಕಾಗಿದೆ. ಆ ಪ್ರಾರ್ಥನೆ ಅಂತೂ ಮಿಸ್ ಇಲ್ಲದೆ ಮಾಡಿರ್ತಾರೆ ಅವರು. ಸೊ ಈ ಕಡೆಗೆ ಹೋಗಿದ್ದಾರೆ. ಅಭೂತಪೂರ್ವವಾದಂಥ ಸ್ವಾಗತ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷ ಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ನಾನು ನಂಬಿರುವಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿಡಬೇಕು ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ, ಎಲ್ಲ ಧರ್ಮಗಳು ಕೂಡ ಸಮಾನ. ನನ್ನ ಸಹೋದ್ಯೋಗಿ ವಿನಯ್ ಬಸಪ್ಪ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಒಂದು ಪೂಜೆಯನ್ನು ಪಾಲ್ಗೊಂಡಿದ್ದಾರೆ, ಪ್ರಾರ್ಥನೆಯನ್ನು ಮಾಡಿದ್ದಾರೆ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದಾರೆ. ಆಗಬೇಕಾಗಿರುವಂಥದ್ದೆಲ್ಲ ಆಗುತ್ತೆ ಇವಾಗ. ಆದರೆ ಇವತ್ತಿನ ಶೆಡ್ಯೂಲ್ ಏನು ಮಾನ್ಯ ಮುಖ್ಯಮಂತ್ರಿಗಳದ್ದು? ಖಂಡಿತ ಅರುಣ್, ಈಗಾಗಲೇ ಬೆಳಗ್ಗೆ ಅಷ್ಟೇ ಮೈಸೂರಿಗೆ ಆಗಮಿಸಿರುವಂಥ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏರ್ಪೋರ್ಟ್ನಿಂದ ನೇರವಾಗಿ ಮೈಸೂರಿನ ಕುರುಬಾರಳ್ಳಿ ಸರ್ಕಲ್ಗೆ ಬಂದರು. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತವನ್ನು ಕೂಡ ಸ್ವೀಕಾರ ಮಾಡಿರುವಂಥದ್ದು. ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಶಾಸಕರುಗಳು ಅದ್ದೂರಿಯಾಗಿ ಸಿಎಂ ಅನ್ನ ಬರಮಾಡಿಕೊಂಡ್ರು. ಬೃಹತ್ ಹಾರಗಳನ್ನು ಹಾಕಿ, ಜೊತೆಗೆ ಕಟ್ಔಟ್ ಬ್ಯಾನರ್ಗಳನ್ನು ಹಾಕಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಕೊಟ್ಟರು. ಅದಾದ ಬಳಿಕ ನೇರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಆಗಮಿಸಿದ್ರು. ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅವ್ರಿಗೆ ಪೂರ್ಣಕುಂಭ ಸ್ವಾಗತವನ್ನು ಕೂಡ ಕೋರಲಾಯಿತು. ಯಾಕಂದ್ರೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಅಂತ ಹೇಳಲಾಗುತ್ತೆ. ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇರುವಂತದ್ದು. ಹಾಗಾಗಿ ವಿಶೇಷವಾಗಿ ಅವರಿಗೆ ಸ್ವಾಗತವನ್ನ ಕೋರಲಾಯಿತು. ಚಾಮುಂಡೇಶ್ವರಿಯಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಸಲ್ಲಿಸಿ ಇಲ್ಲಿಂದ ನೇರವಾಗಿ ರ್ಯಾಡಿಷನ್ ಬ್ಲೂ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿಂದ 3:30 ವೇಳೆಗೆ ಪ್ರಧಾನಮಂತ್ರಿಗಳಿಗೆ ಒಂದು ವೆಲ್ಕಮ್ ಮಾಡ್ಕೊಳ್ಳಿಕ್ಕೂ ಕೂಡ ಏರ್ಪೋರ್ಟ್ಗೆ ಹೋಗಲಿದ್ದಾರೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ವಿನಯ್.